ಸೊ ಯಾವಾಗಲೂ ಅಷ್ಟೇ ಶಾಲೆಗೆ ಬಂದು ಏನೋ ಒಂದು ವಿದ್ಯೆ ಕಲಿತೀರಾ, ಜ್ಞಾನ ಹೊಂದುತ್ತೀರಾ, ಅದನ್ನು ನಿಮ್ಮನ್ನು ಯಾವಾಗಲೂ ತುಂಬ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತೆ. ನೀವು ಫಸ್ಟ್ ಆಫ್ ಆಲ್ ಶಾಲೆಗೆ ಬಂದಿದ್ದೀರಲ್ಲ, ಅದೇ ನಿಮ್ಮ ಒಂದು ದೊಡ್ಡ ವ್ಯಕ್ತಿಯಾಗುವ ಕೆಲಸಕ್ಕೆ ಮೊದಲ ಹೆಜ್ಜೆ. ಅರ್ಥ ಆಯ್ತಾ? ನೀವೆಲ್ಲ ಶಾಲೆಗೆ ಬಂದಿದ್ದೀರಂತ ಖುಷಿಯಿಂದ ಈಗ ಎಷ್ಟೊಂದು ಜನ ಎಲ್ಲರೂ ಸಂಡೇ ಅಂತ ಎಲ್ಲ ಮನೆಯಲ್ಲಿ ಚಂದ ಮಾಡಿ ಮಲಗಿರ್ತಾರೆ. ಕರೆಕ್ಟಾ? ಸಂಡೇ ಅಂತ ಟಿ ವಿ ನೋಡ್ಕೊತಾ ಇರ್ತಾರೆ, ಇಲ್ಲಾಂದರೆ ಎಲ್ಲಾದರೂ ಕ್ರಿಕೆಟ್ ಆಡಕ್ಕೆ ಹೋಗಿರ್ತಾರೆ, ಸಿನಿಮಾಕ್ಕೆ ಹೋಗ್ತಾರೆ. ಆದರೆ ಇಷ್ಟು ಜನ ಇಲ್ಲಿಗೆ ಬಂದಿದ್ದಾರೆ ಯಾಕೆ ಹೇಳಿ? ನಿಮಗೆಲ್ಲ ಶಾಲೆಗೆ ಬರ್ತಾ ಇದ್ದೀರಾ, ಅದಕ್ಕೋಸ್ಕರ ನಿಮಗೆಲ್ಲ ಕಾಂಗ್ರ್ಯಾಚುಲೇಷನ್ ಹೇಳಿ ನಿಮಗೊಂದು ಓದಕ್ಕೆ ಇನ್ನೂ ಉತ್ಸಾಹ ಬರಲಿ ಅಂತ ನಿಮಗೆಲ್ಲರಿಗೆ ಒಳ್ಳೆ ಒಂದು ಬ್ಯಾಗ್ ಕೊಡ್ತಾರೆ. ಕರೆಕ್ಟಾ? ಇದು ಎಲ್ಲರಿಗೂ ಬರೋದಿಲ್ಲ. ಹಣ ಬೇಕಾದರೆ ಯಾರಾದ್ರೂ ಎಲ್ಲಿಂದಾದರೂ ಹೆಂಗಾದರೂ ಕೊಡ್ತಾರೆ. ಆದರೆ ಅದನ್ನೊಂದು ತಗೊಂಡು ನಿಮಗೆ ಕೊಡಬೇಕು ಅಂತ ಒಂದು ಏನೊಂದು ಉದ್ದೇಶ ಇವರೆಲ್ಲ ಹೊಂದಿದ್ದಾರೆ. ಇವರಿಗೆಲ್ಲ ಒಂದು ದೊಡ್ಡ ಚಪ್ಪಾಳೆ ಕೊಡಿ ನೋಡೋಣ. ಕ್ಲಬ್, ಲಯನ್ಸ್ ಕ್ಲಬ್, ಏನೇನೋ ಒಂದು ಕ್ಲಬ್ ಮಾಡಿಕೊಂಡು ಎಲ್ಲ ಜನರನ್ನು, ಊರ ಜನರನ್ನು ಒಟ್ಟು ಸೇರಿಸಿ ಏನಿಂತ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮ ಅಂತಾದರೂ ಅದಕ್ಕೊಂದು ಉದ್ದೇಶ ಏನಿದೆ, ಭಾರಿ ಸದುದ್ದೇಶವಾಗಿದೆ. ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಮಕ್ಕಳು ಅಷ್ಟೇ, ಏನೊಂದು ಊರಿನ ಹಿರಿಯರು ನಿಮಗೆಲ್ಲ ಇದು ಮಾಡ್ತಾ ಇದ್ದಾರೆ, ಅದಕ್ಕೆ ಸರಿಯಾಗಿ ನೀವುಗಳು ಚೆನ್ನಾಗಿ ಓದಿ ಇದರಲ್ಲಿ ಒಳ್ಳೆ ಉನ್ನತ ಸ್ಥಾನಕ್ಕೇರಿ ನಂತರ ಹೀಗೆ ಇದೇ ಸ್ಟೇಜಲ್ಲಿ ಬಂದು ಮುಂದಿನ ಮಕ್ಕಳಿಗೂ ಇದೇ ರೀತಿ ನೀವೆಲ್ಲ ಹೆಲ್ಪ್ ಮಾಡುವ ಹಾಗೆ ಮಾಡ್ತೀರಲ್ವಾ? ಎಲ್ಲರಿಗೂ